ಹುಬ್ಬಳ್ಳಿ ಧಾರವಾಡದ ಅವಳಿ ನಗರದಲ್ಲಿನ ರಸ್ತೆ ಗುಂಡಿಗಳನ್ನು ಖಂಡಿಸಿ ಪ್ರತಿಭಟನೆ ನಡೆಯಿತು. ಉತ್ತರ ಕರ್ನಾಟಕದ ಆಟೋ ರಿಕ್ಷಾ ಚಾಲಕರ ಸಂಘ, ಧಾರವಾಡ ಜಿಲ್ಲಾ ಆಟೋ ಚಾಲಕರ ಅಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ರಿಕ್ಷಾ ಚಾಲಕರು ಪ್ರತಿಭಟನೆ ನಡೆಸಿದರು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಪ್ರಮುಖ ರಸ್ತೆಗಳ ಶೃಂಗಾರ ಮಾಡಲಾಗುತ್ತಿದೆ, ಆದರೆ ನಗರಗಳ ಒಳ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದು ಹೊಂಡಗಳಾಗುತ್ತಿದೆ ಅಂತ ಜಿಲ್ಲಾಡಳಿತ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಮಹಾನಗರ ಪಾಲಿಕೆ ಗುಂಡಿ ಮುಚ್ಚುವ ಗೋಜಿಗೆ ಹೋಗುತ್ತಿಲ್ಲ. ಇದರಿಂದಾಗಿ ಸಾರ್ವಜನಿಕರಿಗೆ ಸೇರಿದಂತೆ ಆಟೋ ಚಾಲಕರು ಸಾಕಷ್ಟು ಸಂಕಷ್ಟ ಎದುರಿಸಬೇಕಾಗಿದೆ. ಜೊತೆಗೆ ಆರ್ಟಿಒ ಕಚೇರಿಯಲ್ಲಿ ಇತ್ತೀಚೆಗೆ ಕರೆಂಟ್ ಮೂಲಕ ಭ್ರಷ್ಟಾಚಾರ ಮಿತಿಮೀರಿದೆ. ಇದಕ್ಕೆ ಈ ಕೂಡಲೇ ಉಸ್ತುವಾರಿ ಸಚಿವರು ಹಾಗೂ ಸಾರಿಗೆ ಮಂತ್ರಿಗಳು ಕಡಿವಾಣ ಹಾಕಬೇಕು ಅಂತ ಆಗ್ರಹಿಸಿದರು. ಒಂದು ವೇಳೆ ನಮ್ಮ ಈ ಹೋರಾಟಕ್ಕೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ಪಂದನೆ ಮಾಡದಿದ್ದರೆ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳುವುದಾಗಿ ಖಡಕ್ ಎಚ್ಚರಿಕೆ ನೀಡಿದರು. ದಂಡವನ್ನು ಕೈ ಬಿಡಬೇಕು, ಆಟೋ ಕಚೇರಿಯಲ್ಲಿ ಏಜೆಂಟ್ ವರ್ಗ ಹಾಕಲೇಬೇಕು, ಆಟೋ ಕಚೇರಿಯಲ್ಲಿ ಏಜೆಂಟ್ ವರ್ಗ ಹಾಕಲೇಬೇಕು, ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಸಿಎಂ ಇಬ್ರಾಹಿಂ ಹೇಳಿಕೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಯತ್ನಾಳ್ ಬಸವಣ್ಣನ ಬಗ್ಗೆ ಮಾತನಾಡಿದ್ದಾರೆ. ಎಲ್ಲಿ ಅವರು ಕೂಡಲ ಸಂಗಮ ನದಿಗೆ ಹಾರ್ತಾರೋ ಅನ್ನೋ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಸಿಎಂ ಇಬ್ರಾಹಿಂ ವ್ಯಂಗ್ಯವಾಡಿದ್ದಾರೆ. ಯತ್ನಾಳ್ ಮೊದಲು ಬಸವ ತತ್ವವನ್ನು ಕಲೀಲಿ, ಸಾಣೆಹಳ್ಳಿಗೆ ಹೋಗಿ ರಾಗಿ ಮುದ್ದೆ ತಿಂದು ಬಸವ ತತ್ವ ಕಲೀರಿ ಅಂತ ಹೇಳಿಕೊಂಡಿದ್ದಾರೆ. ವಕ್ಫ್ ಅಂದರೇನು? ವಕ್ಫ್ ಆಕ್ಟ್ ಮಾಡಿದ್ದು ಯಾಕೆ? ಕಾಂಗ್ರೆಸ್ ಅಲ್ಲ, ಅದನ್ನು ಮಾಡಿದ್ದು ಬ್ರಿಟಿಷರು ಎಂದರು. ಬಿಜೆಪಿಯವರು ಇಷ್ಟು ದಿವಸ ರಾಮನ ಹೆಸರು ಓಟ್ ಕೇಳಿದ್ರು. ಅವ್ರ ಗದಿಗೇಡು ಏನು ಬಂದಿದೆ ಅಂದರೆ ಈಗ ಅವ್ರಿಗೆ ರಾಮನೂ ಇಲ್ಲ, ಯಾವುದೂ ಇಲ್ಲ, ಸಾವಿರ ಹೆಸರು ಹೇಳಿ ಹೊಂಟಾರ. ಎಂಥ ಕೆಟ್ಟ ಪರಿಸ್ಥಿತಿ ಅವ್ರಿಗೆ ಬಂದುಬಿಡ್ತು. ನಮ್ಮಲ್ಲಿ ಇಟ್ಕೊಂಡು ರಾಮನ ಇಟ್ಕೊಂಡು ಓಟ್ ಕೇಳ್ತಿದ್ರಿ, ನಮ್ಮಲ್ಲಿ ಇಟ್ಕೊಂಡು ಓಟ್ ಕೇಳ್ತೀರಿ, ನಾಚಿಕೆ ಆಗಲ್ಲ ನಿಮಗೆ? ಇವತ್ತು ಯತ್ನಾಳ್ ರಾಘವೇಂದ್ರನ ಗಲಾಟೆ, ವಿಜೇಂದ್ರ ರಾಘವೇಂದ್ರ ಎಲ್ಲರೂ ಒಂದೇ ಕುಟುಂಬಸ್ತಾರೆ. ಹಿಂದೂ ಸಮಾವೇಶ, ರಾಘವೇಂದ್ರ ಹಿಂದೂ ಅಲ್ಲೇನು? ವಿಜೇಂದ್ರ ಹಿಂದೂ ಅಲ್ಲ, ಯಡಿಯೂರಪ್ಪ ಹಿಂದೂ ಅಲ್ಲ. ಯಾಕಡೆ ಹೊಂಟಿರಿ ನೀವು? ವಕ್ಫು ರಾಜ್ಯ ಸರ್ಕಾರಕ್ಕೆ ಹೇಳ್ತೀನಿ ನಾನು, ನೀವು ಹಿಂದೆನೂ ಕೂಡ ಸ್ಪಷ್ಟಪಡಿಸಿದ್ದೀರಿ. ಒಂದು ದೊಡ್ಡ ಪೇಪರಲ್ಲಿ ಜಾಹೀರಾತು ಕೊಟ್ಟುಬಿಡ್ರಿ,
ಯಾರ ಹೆಸರಿಗೆ ಪಾಣಿ ಇದೆ ಅವನೇ ಭೂ ಒಡೆಯ. ಇದ್ರಾಗ ಯಾವ ಚಳವಳಿನೂ ಬೇಕಾಗಿಲ್ಲ, ಯಾವುದೂ ಇಲ್ಲ. ತಹಸೀಲ್ದಾರರು ಜಿಲ್ಲಾಧಿಕಾರಿಗಳು ಎನ್ಕ್ವೈರಿ ಮಾಡಿ ಪಾಣಿ ಇತ್ತು ಅಂದರೆ ಅವನಿಗೆ ಮಾಲೀಕತ್ವ ಸಿಗತ್ತೆ. ಇದಕ್ಕೆ ಯಾಕೆ ಚಳವಳಿ ಬೇಕು? ಇವರಿಗೆ ಸಬ್ಜೆಕ್ಟ್ ಇಲ್ಲದೆ ಇರೋದ್ರಿಂದ ಇವತ್ತು ಇದನ್ನು ಹಿಡ್ಕೊಂಡು ಹೊಂಟಿದ್ದಾರೆ. ಬಿ ಜೆ ಪಿಯವ್ರಿಗೆ ಸಬ್ಜೆಕ್ಟ್ ಹಾಕ್ಕೊಡ್ತೀನಿ. ಪ್ರಹ್ಲಾದ್ ಜೋಶಿ ಅವರೇ, ತಾವು ಹೇಳಿದ್ರೆ ನನಗೆ ಶಿಗ್ಗಾವಿಯಲ್ಲಿ ಮುಸ್ಲಿಮ್ಸ್ ನಿಲ್ಲಿಸಿರೋದನ್ನು ಸೋತೀವಿ ಅಂತ. ನೀವಿನ್ನು ಹಿಂದುತ್ವ ಮಾಡೋದ್ರಿಂದ ಓಟ್ ಬರುತ್ತೆ ಅಂತ ತಿಳ್ಕೊಬೇಡಿ. ನೀವು ಮುಗಿದೋಯ್ತದು. ಜನಕ್ಕೆ ಬರೀ ಒಣಗಿದ ದೋಸೆ ತಿಂದು 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 ತಿಂದು